ನಾವು ನೋಡಿದಾಗ ನೀವು ಆಲ್ರೆಡಿ 3 ಪೆಗ್ ಅಂತ ಆಡ್ತಾ ಬಂದಿದ್ರಿ. ಸೊ ಅದಕ್ಕೆ ಮುಂಚೆ ಏನಾದರೂ ಚಂದನ್ ಅವರು ಎಲ್ಲರೂ ಹೀರೋಗಳು ತುಂಬ ಜನ ಹೇಳ್ತಾರೆ, ನಾನು ಗಾಂಧಿನಗರದಲ್ಲಿ ಕೂತ್ಕೊಂಡು ಬಂದು ಟೀ ಕುಡ್ಕೊಂಡು ಬಂದಿರೋದು ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಆ ಥರದ ಘಟನೆಗಳು ಏನಾದರೂ ಇದೆಯಾ ಚಂದನ್ ಅವ್ರ ಲೈಫಲ್ಲೂ ಸಹ ಅಂತ? ತುಂಬ ಇದೆ. ಅದು ಫಸ್ಟ್ 6 ಇಯರ್ಸ್ ಇತ್ತಲ್ಲ, ಅದು 3 ಪೆಗ್ ಆದ್ಮೇಲಿಂದನೇ ನನಗೆ ಸ್ವಲ್ಪ ದುಡ್ಡು ಅನ್ನೋದು ನನ್ನ ಕೈಗೆ ಬರ್ತಿದ್ದು 3 ಪೆಗ್ ಆದ್ಮೇಲೆ. ಅಲ್ಲಿವರೆಗೂ ತುಂಬ ಸಾಕಷ್ಟು ಕಷ್ಟಪಟ್ಟಿದ್ದೀನಿ. ಅದನ್ನ ಮಾತಾಡಬೇಕು ಅಂತಂದರೆ ಸಪ್ರೇಟಾಗಿ ಒಂದು ಕಾರ್ಯಕ್ರಮ ಮಾಡಿ ಎಲ್ಲ ಹೇಳ್ತೀನಿ. ಜೊತೆಗೆ ಅವತ್ತಿದ್ದ ಸ್ನೇಹಿತರು ಇವತ್ತು ಕೂಡ ನಿಮ್ಮ ಜೊತೆ ಇರೋ ಧ್ರುವ ಸರ್ಜಾ ಅವರು. ಸೊ ಅಫ್ಕೋರ್ಸ್ ನಿಮಗಿಂತ ಅವರು ಸ್ವಲ್ಪ ಈಗ ಸ್ಟಾರ್ ಹೀರೋ ಆಗಿದ್ದಾರೆ, ನೀವು ಮ್ಯೂಸಿಕ್ ಡೈರೆಕ್ಷನಲ್ಲಿ ನೀವು ಸ್ಟಾರ್, ಓಕೆನಾ? ಸೊ ಹಂಗಿದ್ದಾಗ ಒಂದಷ್ಟು ಡಿಫ್ರೆನ್ಸಸ್ಸು ಅದು ಇದು ಎಲ್ಲ ಇರುತ್ತೆ. ನಾನು ಹೈ ಲೋ ಅನ್ನೋದು ಎಲ್ಲ ಭಾವನೆಗಳಿದ್ದೇ ಇರುತ್ತೆ. ಆದರೂ ನೀವಿಬ್ಬರು ಇವತ್ತಿಗೂ ಕೂಡ ಅದೇ ಥರ ಇದ್ದೀರಾ. ಸೊ ಅದ್ರ ಸೀಕ್ರೆಟು ಮತ್ತು ಧ್ರುವ ಅವ್ರ ಬಗ್ಗೆ ಹೇಳೋದಾದರೆ ಏನಾದರೂ ಹೇಳ್ತೀನಿ. ಖಂಡಿತವಾಗ್ಲೂ ನನಗೆ ಧ್ರುವ ಅವರು ಪರಿಚಯ ಆದಾಗ ನಾವೆಲ್ಲ ಇನ್ನೂ ಡಿಗ್ರಿ ಓದ್ತಾ ಇದ್ವಿ, ಫೈನಲ್ ಇಯರ್ ಡಿಗ್ರಿ ಓದ್ತಾ ಇದ್ವಿ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸೊ ನಮ್ಗೆ ಅವಾಗ ಧ್ರುವಾಗೂ ಇನ್ನೂ ಐಡಿಯಾ ಇರಲಿಲ್ಲ, ಅವರು ಒಂದು ದೊಡ್ಡ ಸ್ಟಾರ್ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ನಾನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇಷ್ಟೆಲ್ಲ ಹೆಸರು ಮಾಡ್ತೀನಿ ನನಗೂ ಗೊತ್ತಿರಲಿಲ್ಲ. ಸೊ ಅವಾಗ ಧ್ರುವ ಒಂದೇ ಹೇಳಿದ್ರು, ಬೈಕ್ ತಳ್ಕೊಂಡು ಹೋಗ್ತಿದ್ವಿ, ಪೆಟ್ರೋಲ್ ಖಾಲಿಯಾಗಿ ಬೈಕ್ ತಳ್ಕೊಂಡು ಹೋಗ್ತಿದ್ವಿ, ಪಕ್ಕದಲ್ಲಿ ನೋಡಿದ್ರೆ ನಮ್ಮ ಹಾಡನ್ನ ಹಾಕೊಂಡು ಒಬ್ರು ಕಾರಲ್ಲಿ ಹೋಗ್ತಿದ್ರು. ಸೊ ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಬಿಡಿ, ಅದು ಆ ಸಾಂಗ್ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಸೊ ಅದು ಅವಾಗ 2009ನೇ ಇಸ್ವಿಯಲ್ಲಿ ರಿಲೀಸ್ ಆಗಿದ್ದಂಥ ಹಾಡೋದು. ಸೊ ನನಗೆ ಒಂದು ಆಸೆ ಇತ್ತು, ಅವರು ನನಗೆ ಆಶ್ರಯ ಕೊಟ್ಟಿದ್ರು ಅರ್ಜುನ್ ಸರ್ಜಾ ಅವರು. ಸೊ ನನಗೆ ಹೇಗಾದರೂ ಮಾಡಿ ಅವ್ರಿಗೊಂದು ರಿಟರ್ನ್ ಆಗಿ ಏನೋ ಒಂದು ಮಾಡಬೇಕು ಅಂತ, ಅದೇ ತಕ್ಕನಾಗಿ ನನಗೆ ಪೊಗುರು ಸಿನಿಮಾಗೆ ಮ್ಯೂಸಿಕ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಸೊ ಇವತ್ತಿಗೂ ಪೊಗುರು ಸಿನಿಮಾದ ಹಾಡು ಕರಾಬು ಕನ್ನಡದ ಹೈಯೆಸ್ಟ್ ವ್ಯೂಡ್ ಸಾಂಗ್. ಅದು ಇವತ್ತಿಗೂ 320 ಮಿಲಿಯನ್ 32 ಕೋಟಿ ಜನ ಆ ಹಾಡನ್ನು ನೋಡಿದ್ದಾರೆ. ಏನೋ ಒಂದು ಚಿಕ್ಕದಾಗಿ ಅಳಿಲು ಸೇವೆ ಮಾಡಿದ್ದೀನಿ ಅವ್ರಿಗೋಸ್ಕರ ಅನ್ನೋದೊಂದು ತುಂಬ ಖುಷಿ ಇದೆ. ಆ್ಯಂಡ್ ಧ್ರುವ ಇಸ್ ಮೈ ವೆರಿ ಕ್ಲೋಸೆಸ್ಟ್ ಫ್ರೆಂಡ್. ನಾನು ಫೋನ್ ಮಾಡಿ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಆ್ಯಕ್ಚುಲಿ ಧ್ರುವನೇ ನನಗೆ ಒಂದು ದಿವಸ ಕಾಲ್ ಮಾಡಿ, ಸೂತ್ರಧಾರಿ ಸಿನಿಮಾಗೆ ಏನೇ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಇದ್ರು ದಯವಿಟ್ಟು ನನಗೆ ಹೇಳು, ನಾನು ಬರ್ತೀನಿ ಅಂತ. ಸೊ ಆ ಒಂದು ಸಪೋರ್ಟ್ ಇದೆ ಅಲ್ವಾ, ಸೊ ಅದು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆಮೇಲೆ ಚಿರುನ ನಾನು ಇವತ್ತು ನೆನೆಸ್ಕೊಳ್ಳೇಬೇಕು, ಯಾಕಂದರೆ ಚಿರು ನನಗೆ ಅಷ್ಟು ಸಪೋರ್ಟ್ ಮಾಡ್ತಿದ್ರು. ಆವಾಗ ನನಗೆ ಅರ್ಜುನ್ ಜನ್ಯ ಸರ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ ಚಿರಂಜೀವಿ ಸರ್ಜಾ ಅವರು. ಅವರೇ ನನಗೆ ಕರ್ಕೊಂಡು ವರದನಾಯಕ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅರ್ಜುನ್ ಜನ್ಯ ಸರ್ಗೆ ನನಗೆ ಪರಿಚಯ ಮಾಡಿಕೊಟ್ಟಿದ್ದೆ ಅವರು. ಅಲ್ಲಿಂದನೇ ನನ್ನ ಲೈಫ್ ಚೇಂಜ್ ಆಗಿತ್ತು. ಸೊ ಈ ಫ್ಯಾಮಿಲಿಯವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾ ಡೆಫಿನೆಟ್ಲಿ ವೆಲ್ ಸೆಟ್. ಯಾ ಓಕೆ, ಅದೇ ನೀನು ಇಷ್ಟು ದಿನ ನೀವು ಸಿನಿಮಾ ಪ್ರೋಗ್ರಾಮ್ಗಳಿಗೆ ಬಂದಾಗ ಮ್ಯೂಸಿಕ್ ರಿಲೀಸ್ ಮಾಡೋ ದಿನ ಮಾತ್ರ ನೀವು ಹೀರೋ ಆಗಿರ್ತಾ ಇದ್ರಿ. ಇವಾಗ ನೀವು ಕಂಪ್ಲೀಟ್ ಹೀರೋ, ಸಿನಿಮಾಗೆ ಸೂತ್ರಧಾರಿನೂ ನೀವೇ, ಪಾತ್ರಧಾರಿನೂ ನೀವೇ, ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಷನ್ ಆಗಿ ಸೂತ್ರಧಾರಿ ನೀವು. ಸೊ ಜೊತೆಗೆ ಈಗ ಅಷ್ಟೇ ನಿಮ್ಮ ಕೆಲಸ ಇರ್ತಾ ಇದ್ದಿದ್ದು. ಅವತ್ತು ಬರ್ತಾ ಇದ್ರಿ, ಹಾಡುಗಳನ್ನ ಮಾತ್ರ ಜನರು ಒಳಗಡೆ ಹೋಗೋವರೆಗೂ ನಿಮ್ಮ ಕೆಲಸ ಇರ್ತಾ ಇತ್ತು, ಬೇರೆ ಕೆಲಸ. ಆದರೆ ಈಗ ಜನರ ಹತ್ರ ಕರ್ಕೊಂಡು ಹೋಗ್ಬೇಕು, ನೀವು ಕರೆಸ್ಬೇಕು ಥಿಯೇಟರ್ಗೆ ಅವ್ರನ್ನ. ಸೊ ಇದು ಎಷ್ಟು ದೊಡ್ಡ ಜವಾಬ್ದಾರಿ ನಿಮಗೆ. ಅದು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಇದು ಟಫ್ ಆಗ್ತಿದೆಯಾ, ಯಾವ್ದು ಈಸಿ ಯಾವ್ದು ಬೆಟರ್ ಅಂತ? ಇದು ತುಂಬಾ ಟಫ್ ಇದೆ. ಸಿನಿಮಾ ಥಿಯೇಟರ್ಸ್ಗೆ ಆಡಿಯನ್ಸ್ನ ಕರ್ಕೊಂಡು ಬರೋದು ತುಂಬಾ ಕಷ್ಟ ಇದೆ. ನಾನು ನಂಬಿರೋದು ಒಂದೇನೆ, ಸಿನಿಮಾ ಚೆನ್ನಾಗಿದ್ರೆ ಖಂಡಿತವಾಗ್ಲೂ ಆಡಿಯನ್ಸ್ ಸೋತಿರೋ ಇತಿಹಾಸದಲ್ಲೇ ಇಲ್ಲ. ಒಂದು ಒಳ್ಳೆ ಸಿನಿಮಾ ಜನ ಅದನ್ನು ಗೆಲ್ಸಿದ್ದಾರೆ, ಅದನ್ನು ಯಾವತ್ತೂ ಅವರು ಕಡೆಗಣಿಸಿಲ್ಲ. ಸೊ ಹಾಗಾಗಿ ನಾನು ಅದನ್ನು ನಂಬಿದ್ದೀನಿ. ಸೊ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ಸಿನಿಮಾ ಇವಾಗ ರಿಲೀಸ್ ಆದಮೇಲೆ ಮೌತ್ ಪಬ್ಲಿಸಿಟಿಲೇ ಜನ ಅದನ್ನು ಥಿಯೇಟ್ರಿಗೆ ಬರಬೇಕಾಗತ್ತೆ. ಸೊ ನಮ್ಮ ಪ್ರಯತ್ನ ಅಂತೂ ನಾವು ಮಾಡಿದ್ದೀವಿ. ಪಬ್ಲಿಸಿಟಿ ಎಷ್ಟು ಮಾಡ್ಬೋದು, ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ವಿಚಾರನೇ ಜನಕ್ಕೆ ತಲುಪಿಸೋದಿದೆಯಲ್ಲ, ಅದೇ ದೊಡ್ಡ ವಿಚಾರ. ಆ್ಯಕ್ಚುಲಿ ಮೇ 9ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಸೂತ್ರಧಾರಿ. ಸೊ 9ನೇ ತಾರೀಕು ನಮ್ಮ ಹಣೆ ಬರ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಪೊಲೀಸ್ ಪಾತ್ರದಲ್ಲಿ ಬಂದಿದ್ದೀರಾ, ಸೂತ್ರಧಾರಿ ಇವತ್ತು ಟ್ರೈಲರ್ ರಿಲೀಸು. ಸೊ ಏನಾದರೂ ಈ ಸೂತ್ರಧಾರಿ ಯಾರು ಅಂತ ಕಂಡುಹಿಡಿಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಗೊತ್ತಾಗ್ಲಿಲ್ಲ. ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿ, ಸಿನಿಮಾದು ಅಷ್ಟೇ ತುಂಬ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ, ತುಂಬ ಎಂಜಾಯ್ ಮಾಡ್ತಾರೆ ಜನ ಖಂಡಿತ.